ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಸಿಎಂ ಸಿದ್ದರಾಮಯ್ಯನವರಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಈ ಕಡೆ ವೇತನ ಏರಿಸಲು ಅನುದಾನವಿಲ್ಲ, ಅತ್ತ ಕಡೆ ವೇತನ ಹೆಚ್ಚಳಿಸದಿದ್ದರೆ ನೌಕರರು ಬಿಡುವಂತೆ ಕಾಣುತ್ತಿಲ್ಲ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ ಅಧ್ಯಕ್ಷತೆಯ ಆಯೋಗ ವೇತನ ಹೆಚ್ಚಳ ಜೊತೆಗೆ ತುಟ್ಟಿ ಭತ್ಯೆ, ಪಿಂಚಣಿ, ಕಾಯಂ ನೌಕರಿ, ಹೊರರಾಜ್ಯ ಭತ್ಯೆ, ರಿಟೈರ್ಮೆಂಟ್ ಪಿಂಚಣಿ, ಶೈಕ್ಷಣಿಕ ಭತ್ಯೆ ಹೀಗೆ 30 ಹೆಚ್ಚು ಶಿಫಾರಸುಗಳ ವರದಿಯನ್ನು ಸಲ್ಲಿಸಿ ಕೊನೆಯ ಎಚ್ಚರಿಕೆ ನೀಡಿದೆ. ಈಗಾಗಲೇ ಸಾಕಷ್ಟು ಬಾರಿ ನೌಕರರ ಆಯೋಗ ವೇತನ ಹೆಚ್ಚಳಕ್ಕೆ ಮನವಿ ಮಾಡಿತ್ತು. ಈ ಹಿಂದಿನ ಬೊಮ್ಮಾಯಿ ಸರ್ಕಾರ ನೌಕರರಿಗೆ 17% ವೇತನ ಹೆಚ್ಚಿಸಿ ವರದಿ ಶಿಫಾರಸಿಗೆ ಕಾಲಾವಕಾಶ ತೆಗೆದುಕೊಂಡಿತು. ಮಾರ್ಚ್ ತಿಂಗಳಲ್ಲೇ ನೌಕರರ ಆಯೋಗ ಮತ್ತೆ ವರದಿ ಸಲ್ಲಿಸಿತ್ತು ಮತ್ತು ಅದೇ ಸಮಯದಲ್ಲಿ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂದು ವರದಾನವಾಗಿ ವರದಿ ಜಾರಿಗೊಳಿಸುವ ತೀರ್ಮಾನ ತೆಗೆದುಕೊಳ್ಳಲು 2 ತಿಂಗಳ ಕಾಲಾವಕಾಶ ಸಿಕ್ಕಂತಾಗಿದೆ. ಚುನಾವಣೆ ಮುಗಿದ ಮೇಲೆ ತಕ್ಷಣ ಈ ವೇತನ ಬೇಡಿಕೆ ಜಾರಿಯಾಗುತ್ತೆ ಎಂದು ಹೇಳಲು ಅಸಾಧ್ಯ. ಏಕೆಂದರೆ ಈಗಾಗಲೇ ಸರ್ಕಾರದ ಮುಂದೆ ನಾನಾ ಸವಾಲುಗಳಿವೆ. ರಾಜ್ಯದ ಬಜೆಟ್ 3 ಲಕ್ಷ ಕೋಟಿ. ಇದರಲ್ಲಿ 40% ಅಂದರೆ 52,000 ಕೋಟಿಗೂ ಅಧಿಕ ಹಣ ಗ್ಯಾರಂಟಿ ಯೋಜನೆಗೆ ಬೇಕಾಗುತ್ತದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಬರಗಾಲ ಉಂಟಾಗಿದ್ದರಿಂದ ರೈತರಿಗೆ ಕೂಡ ಸರಿಯಾಗಿ ಬರ ಪರಿಹಾರ ನೀಡಲಿಲ್ಲ. ಕೇಂದ್ರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಎಂಬ ಕಾರಣ ನೀಡಿ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದೆ. ಮತ್ತೊಂದೆಡೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಜೊತೆಗೆ ಇತರ ಬೇಡಿಕೆಗೆ ಈಗಾಗಲೇ ಹೋರಾಟ ಮಾಡಿ ಮನವಿ ಕೂಡ ಸಲ್ಲಿಸಲಾಗಿದ್ದು ಅಲ್ಲೂ ಕೂಡ ಸರ್ಕಾರ ಸಮಯಾವಕಾಶ ಕೇಳಿದೆ. ಮತ್ತೊಂದೆಡೆ ತೀವ್ರ ಬರಗಾಲವಿದ್ದರಿಂದ ಕುಡಿಯುವ ನೀರು, ಮೇವು ಇವಕ್ಕೆಲ್ಲ ನೂರಾರು ಕೋಟಿ ಹಣ ಬಿಡುಗಡೆ ಮಾಡಬೇಕು. ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಅಭಿವೃದ್ಧಿ ಕೂಡ ಕುಂಟುತ್ತಾ ಸಾಗಿದೆ. ಹೀಗೆ ನಾನಾ ಸವಾಲುಗಳು ಸಿಎಂ ಸಿದ್ದರಾಮಯ್ಯ ಮುಂದಿದೆ. ಇಂತಹುದರಲ್ಲಿ ವೇತನ ಹೆಚ್ಚಳ ಜೊತೆಗೆ ಇತರ ಬೇಡಿಕೆ ಅಸಾಧ್ಯವಾದುದು. ಕೊನೆಯ ಪಕ್ಷ ಈ ಹಿಂದಿನ ಸರ್ಕಾರ ಹೆಚ್ಚಿಸಿದ 17% ಮತ್ತೆ ಹೆಚ್ಚಿಸಿ ಮತ್ತೆ ಸಮಯ ಕಾಲಾವಕಾಶ ತೆಗೆದುಕೊಳ್ಳಬಹುದು ಅಥವಾ ಬೇರೆ ಯಾವುದರಲ್ಲಾದರೂ ಹಣದ ಮೂಲವನ್ನು ಹುಡುಕಿ ನೌಕರರಿಗೆ ಅಚ್ಚರಿಯ ಜೊತೆಗೆ ಶುಭ ಸುದ್ದಿಯನ್ನು ನೀಡಬಹುದು. ಯಾವುದಕ್ಕೂ ಸರ್ಕಾರಿ ನೌಕರರು ಜೂನ್ವರೆಗೆ ಕಾಯಬೇಕು ಅಷ್ಟೇ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.